ನನ್ನ ಎಲ್ಲ ಆತ್ಮ ಬಂಧುಗಳಿಗೆ ಬೆಳಗಿನ ವಂದನೆಗಳು. ಬ್ರಹ್ಮಶ್ರೀ ಪತ್ರಿಜಿಯವರಿಗೆ, ಮಹಾತಾರ್ ಬಾಬಾಜಿಯವರಿಗೆ ಹಾಗೂ ನನ್ನ ಹೆತ್ತ ತಂದೆ ತಾಯಿಗಳಿಗೆ ಎಲ್ಲರಿಗೂ ಹಾಗೂ ಪ್ರಕೃತಿ ಮಾತೆಗೂ ಸಹ ವಂದಿಸುತ್ತಾ, ನನ್ನ ಇಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಜೀವನ ಶೈಲಿ ಭಾಗವಾಗಿ ಧ್ಯಾನದ ಲಾಭಗಳು, ಇದ್ರ ಬಗ್ಗೆ ವಿಶೇಷವಾಗಿ ಪತ್ರಿಜಿಯವರು ತುಂಬಾ ಮಾತಾಡಿದ್ದಾರೆ. ಅವ್ರದೇ ಈ ಕಾನ್ಸೆಪ್ಟ್, ಅದನ್ನ ನಾನು ಸ್ವಲ್ಪ ಹೇಳ್ಬೇಕು ಅಂತ ಅನ್ಕೊಂಡಿದೀನಿ. ಧ್ಯಾನದ ಲಾಭಗಳು, ಧ್ಯಾನದಿಂದ ಲಾಭಗಳು ಮನುಷ್ಯನಿಗೆ ಯಾವ ತರ ಆಗುತ್ತೆ ಅದ್ರ ಬಗ್ಗೆ ವಿವರಣಾತ್ಮಕವಾಗಿ ತಿಳಿಸ್ತಾ ಹೋಗ್ತೀನಿ. ಧ್ಯಾನದಿಂದ ಲಾಭ ಆಗುವುದು ಎನ್ನುವ ವಿಷಯ ಕುರಿತು ನಾವು ಮಾತನಾಡೋಣ ಇವತ್ತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಥಾಪನೆಯಾಗಿರುವುದು ಧ್ಯಾನ ಪ್ರಸಾರ ಮಾಡೋದಕ್ಕೆ. ಈ ಧ್ಯಾನ ಪ್ರಸಾರ ಎಲ್ಲ ಕಡೆ ನಮ್ಮ ಪತ್ರಿಜಿ ಅವರಿಂದ ಎಲ್ಲ ಕಡೆ ಸಾಧ್ಯ ಆಗಿದೆ. ಎಲ್ಲ ದಿಕ್ಕುಗಳಲ್ಲಿ ಧ್ಯಾನವನ್ನು ಎಲ್ಲರಿಗೂ ಬೋಧಿಸಲು, ಧ್ಯಾನ ಶಾಸ್ತ್ರವನ್ನು ಎಲ್ಲರಿಗೂ ಸುಲಭ ಮಾಡಲು, ಧ್ಯಾನ ಶಾಸ್ತ್ರದ ಮುಖಾಂತರ ಆಧ್ಯಾತ್ಮಿಕ ಶಾಸ್ತ್ರವನ್ನು ಎಲ್ಲರಿಗೂ ಬೋಧಿಸಲು ನಮ್ಮ ಪತ್ರಿಜಿಯವರು ಹೆಜ್ಜೆ ಹಾಕಿದ್ರು. ಏತಕ್ಕಾಗಿ ಧ್ಯಾನ ಮಾಡ್ಬೇಕು, ಏನಕ್ಕಾಗಿ ಧ್ಯಾನ ಮಾಡ್ಬೇಕು, ಧ್ಯಾನ ಮಾಡ್ತಿದ್ರೆ ನಮ್ಗೇನ್ ನಷ್ಟ ಆಗುತ್ತೆ, ಧ್ಯಾನ ಮಾಡಿದ್ರೆ ಲಾಭ ಏನು, ಹಾಗೆ ಸುಮ್ನೆ ಕುಳಿತ್ರೆ ಸಮಯ ಅರ್ಥ ಆಗಲ್ವಾ ಅಂತ ಎಷ್ಟೋ ಜನ ಅನ್ಕೋಬಹುದು. ಆದ್ರೆ ಸರಿ, ಏನು ತಿಳಿಸಿದಾಗ ನಮ್ಗೆ ಧ್ಯಾನ ಸುಮ್ನೆ ಕೂತ್ರೆ ಏನೂ ಅರ್ಥ ಆಗಲ್ಲ. ಆದ್ರೆ ಧ್ಯಾನ ಏನಕ್ ಮಾಡ್ಬೇಕು ಅಂತ ನಾವು ತಿಳ್ಕೊಂಡು ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ತಿಳ್ಕೊಂಡ್ಮೇಲೆ ಅವ್ರನ್ನ ಪ್ರಶ್ನೆ ಕೇಳ್ಬೇಕು, ಪ್ರತಿ ಪ್ರಶ್ನೆಗೂ ಉತ್ತರ ತಿಳ್ಕೊಬೇಕು ಅಂತ ಪತ್ರಿಜಿಯವರು ಯಾರ್ಯಾರಿಗೆ ತಿಳಿಸ್ತಾ ಇದ್ರೋ ಅವರೆಲ್ಲರೂ ಪ್ರಯತ್ನ ಪಡ್ತಾ ಇದ್ರು. ಧ್ಯಾನ ಹೇಗ್ ಮಾಡ್ಬೇಕು, ಮಾಡ್ದಿದ್ರೆ ನಷ್ಟ ಏನು? ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್ ಅಂಡ್ ಮೈ ಡಿಯರ್ ಗಾಡ್ಸ್, ಧ್ಯಾನ ಮಾಡ್ದಿದ್ರೆ ಎಲ್ಲಾ ನಷ್ಟಗಳೇ, ಧ್ಯಾನ ಮಾಡಿದ್ರೆ ಎಲ್ಲಾ ಲಾಭಗಳೇ. ಮೈ ಡಿಯರ್ ಫ್ರೆಂಡ್ಸ್, ಮತ್ತೊಂದು ಬಾರಿ ಎಲ್ರಿಗೂ ನಮಸ್ಕರಿಸಿ ಹೇಳ್ತಾ ಇದ್ದೀನಿ, ಧ್ಯಾನ ಮಾಡ್ತಿದ್ರೆ A to Z ಎಲ್ಲಾನು ನಷ್ಟಾನೇ. ಧ್ಯಾನ ಮಾಡಿದ್ರೆ A to Z ಎಲ್ಲಾನು ಲಾಭಗಳೇ. ಇನ್ನೂ ಗಟ್ಟಿಯಾಗಿ ಹೇಳ್ಬೇಕು ಅಂದ್ರೆ ಮತ್ತೊಂದು ಬಾರಿ ಪ್ರಣಾಮ ಮಾಡುತ್ತಾ ಹೇಳ್ತಾ ಇದ್ದೀನಿ, ಧ್ಯಾನ ಮಾಡ್ತಿದ್ರೆ ಲಕ್ಷಾಂತರ ನಷ್ಟಗಳು, ಧ್ಯಾನ ಮಾಡಿದ್ರೆ ಕೋಟ್ಯಾಂತರ ಲಾಭಗಳು. ಅದರ ಬಗ್ಗೆ ನಾವು ಸವಿವರವಾಗಿ ತಿಳ್ಕೊಳ್ತಾ ಹೋಗೋಣ. ಮೈಂಡ್ಗೆ ವಿಶ್ರಾಂತಿ. ಧ್ಯಾನ ಅಂದ್ರೆ ಮನಸ್ಸಿಗೆ ವಿಶ್ರಾಂತಿ. ಮೈಂಡ್ ಅನ್ನೋದು ಶರೀರವನ್ನು ಕಂಟ್ರೋಲ್ ಮಾಡುತ್ತೆ, ಶರೀರವನ್ನು ನಿಯಂತ್ರಿಸುತ್ತೆ. ಮೈಂಡ್ ಅನ್ನೋದು ಸರಿಯಾಗಿ ನಿಂತಿದ್ರೆ, ಮೈಂಡ್ ಎನರ್ಜಿ ಅನ್ನೋದು ಇಲ್ದಿದ್ರೆ, ಮನಸ್ಸಿಗೆ ಶಕ್ತಿ ಕ್ಷೀಣಿಸಿದ್ರೆ, ಶರೀರದಲ್ಲಿ ಶಕ್ತಿ ಕ್ಷೀಣಿಸಿ ವೃದ್ಧಾಪ್ಯ ಬಹುಬೇಗ ಉಂಟಾಗುತ್ತೆ, ಸಾವು ಬಹುಬೇಗ ಬರುತ್ತೆ, ವೃದ್ಧಾಪ್ಯದ ಛಾಯೆನೇ ಇರಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಎಲ್ಲಿ ಮನಸ್ಸು ಫ್ರೆಶ್ ಆಗಿ ಇರುತ್ತೋ ಅಲ್ಲಿ 50 ವರ್ಷ 60 ವರ್ಷಗಳಾದ್ರೂ ನಾವು 20-30 ವರ್ಷದವರಂತೆ ಕಂಡು ಬರ್ತೀವಿ. ನಿಜಕ್ಕೂ ಮುದಿತನದ ಛಾಯೆಯೇ ಕಾಣೋದಿಲ್ಲ. ಧ್ಯಾನ ಮಾಡಿದ್ರೆ 30ನೇ ವಯಸ್ಸಿಗೆ ಮುದಿತನದ ಮಾಡದಿದ್ರೆ 30ನೇ ವಯಸ್ಸಿಗೆನೆ ಮುದಿತನ ಕಾಣುತ್ತೆ, ಅದರ ಛಾಯೆ ಕಂಡು ಬರುತ್ತೆ. 50 ವರ್ಷದವರಂತೆ ನಾವು ಕಾಣ್ತೀವಿ, 50-60 ವರ್ಷದವರಂತೆ ನಾವು ಕಾಣ್ತೀವಿ. ಧ್ಯಾನವನ್ನು, ಆ ಧ್ಯಾನ ಶಕ್ತಿ ಎನ್ನುವುದು ಎಲ್ಲರಿಗೂ ಮತ್ತೆ ಮರು ಯೌವನವನ್ನ ತಂದುಕೊಡುತ್ತೆ. ಧ್ಯಾನವಿಲ್ಲದಿದ್ದರೆ ಬೇಗ ಮುದಿತನ ಪ್ರಾಪ್ತಿಯಾಗುತ್ತೆ. ಧ್ಯಾನ ನಮ್ಮ ಮನಸ್ಸಿಗೆ ಎಷ್ಟು ಬೇಕಂದರೆ ಅಷ್ಟು ಆಯುಷು ನಮ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಧ್ಯಾನವಿಲ್ಲದಿದ್ದರೆ ಸಾವೆನ್ನುವುದು ಬಹಳ ಬೇಗ ಬರುತ್ತೆ, ತಕ್ಷಣವೇ ಬರುವುದು. ಧ್ಯಾನ ಎಲ್ಲಿರುವುದು ಅಲ್ಲಿ ಸಾವು ಸ್ವಲ್ಪ ಸಮಯ ತಗೊಂಡು ನಿಧಾನಕ್ಕೆ ಬರುತ್ತೆ. ಅದು ನಮ್ಮ ಕೈಯಲ್ಲೇ ಇರುತ್ತೆ. ಧ್ಯಾನ ನಾವು ಎಷ್ಟು ಮಾಡ್ತೀವೋ ಅಷ್ಟು ನಮ್ಮ ಸಾವು ಮುಂದೆ ಹೋಗುತ್ತೆ.
ಧ್ಯಾನ ಶಕ್ತಿಯ ಮುಖಾಂತರ ನಮ್ಮ ಆಯುಷು ವಿಸ್ತಾರವಾಗಿ ಬೆಳೆಯುತ್ತೆ. ಎಷ್ಟು ಬೇಕಂದ್ರೆ ಅಷ್ಟು ನಮ್ಮ ಆಯಸ್ಸು ಇರುವುದು ಅದು ನಮ್ಮ ಧ್ಯಾನದಿಂದ. ಮುದಿತನ, ಜರಾಮರಣಗಳು, ಜರಾ ಎಂದರೆ ಮುದಿತನ, ಮರಣ ಎಂದರೆ ಸಾವು. ಜರಾಮರಣಗಳು ನಮ್ಮ ಅಧೀನದಲ್ಲೇ ಇರುತ್ತೆ. ನಾವು ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಷ್ಟು ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನ ಎನ್ನುವುದು ಮುದಿತನ ಬಂದ ಬಳಿಕ, ಸಾವಿಗೆ ಸಮೀಪದಲ್ಲಿದ್ದಾಗ, ಕೈ ಸುಟ್ಟ ಬಳಿಕ ಎಲೆ ಹಿಡಿದಂತೆ ಆಗಬಾರದು. ಅಂದ್ರೆ ಕೆಲವ್ರು ಹೇಳ್ತಾರಲ್ಲ, ವಯಸ್ಸಾದ್ಮೇಲೆ ಈಗ ಏನಪ್ಪಾ ಇಷ್ಟು ಬೇಗ ಧ್ಯಾನಕ್ಕೆ ಬರ್ತಿದ್ಯಾ, ವಯಸ್ಸಾದ್ಮೇಲೆ ತಾನೇ ಇದಕ್ಕೆಲ್ಲ ಬರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆತರ ಎಲ್ಲ ಮಾಡಕ್ ಹೋಗ್ಬಾರ್ದು. ಮೊದ್ಲೇನೆ ನಾವು ವಯಸ್ಸಿದ್ದಾಗ್ಲೇ ಧ್ಯಾನದ ಬಗ್ಗೆ ತಿಳ್ಕೊಂಡು ಅದನ್ನ ಎಲ್ಲಾ ಜನಗಳಿಗೆ ಪ್ರಚಾರ ಮಾಡ್ತಾ ನಾವು ಧ್ಯಾನದಲ್ಲಿ ಮುಳುಗ್ಬೇಕು. ನಮ್ಮ ಜೀವನವೆಲ್ಲ 3 ಹೂವು 6 ಕಾಯಿಗಳಿದ್ದಂತೆ. ನಿತ್ಯ ಕಲ್ಯಾಣ, ಹಸಿರು ತೋರಣ. ನಮ್ಮ ಶರೀರ ಯಾವಾಗಲೂ ಸಜೀವವಾಗಿ, ಯಾವಾಗಲೂ ಶಕ್ತಿಯುತವಾಗಿ, ಉತ್ಸಾಹದಿಂದ, ಉಲ್ಲಾಸಭರಿತವಾಗಿ, ಮುದಿತನ ಛಾಯೆ ಇಲ್ಲದೆ, ವಯಸ್ಸಿನಲ್ಲಿದ್ದಂತೆ, ಯೌವನದಲ್ಲಿದ್ದಂತೆ ಯಾವಾಗಲೂ ಕೂಡ ಉತ್ತೇಜಿತವಾಗಿರುತ್ತೆ. ಯಾವಾಗಲೂ ಕೂಡ ಉತ್ತೇಜಿತವಾಗಿರೋ ಜೊತೆಗೆ, ಮೈ ಡಿಯರ್ ಫ್ರೆಂಡ್ಸ್, ಏನೋ ಕಳೆದುಕೊಂಡಂತೆ ಏತಕ್ಕೆ ಈ ಬದುಕು ಎನ್ನುವ ನಮ್ಮ ಈ ಸುಮ್ಮನೆ ಬದುಕನ್ನು ಸಾಗಿಸುತ್ತಾ ನಾವು ಸಾವು ಬಂದರೆ ಎಷ್ಟು ಒಳ್ಳೆಯದು ಅಂತ ಅನ್ಕೊಂತಾ ಇರ್ತಾರೆ. ಇನ್ನೂ ದೇವರು ನಮಗೆ ಸಾವು ಬರ್ದಿಲ್ವಾ, ಯಾವಾಗ ಸಾವು ಬರುತ್ತೆ ಅಂತ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಧ್ಯಾನ ಮಾಡ್ದಿದ್ರೆ ಈ ಆಲೋಚನೆಗಳೆಲ್ಲ ಬರುತ್ತೆ. ಅನಾರೋಗ್ಯ ಇರೋದೇ ಇಲ್ಲ. ಎಲ್ಲಿ ಧ್ಯಾನ ಇರುತ್ತೋ ಅಲ್ಲಿ ಅನಾರೋಗ್ಯ ಇರೋದಿಲ್ಲ. ತಲೆನೋವು ಇರೋದಿಲ್ಲ, ಹೊಟ್ಟೆ ನೋವು ಇರೋದಿಲ್ಲ, ಅಸ್ತಮಾ ಇರೋದಿಲ್ಲ, ಕ್ಷಯ ರೋಗ ಇರೋದಿಲ್ಲ, ಹಾಗೆ ಕ್ಯಾನ್ಸರ್, ಹೃದಯ ರೋಗ, BP ಏನೂ ಇರೋದಿಲ್ಲ. ಧ್ಯಾನವು ಸಕಲ ರೋಗ ನಿವಾರಣೆ. ಎಲ್ಲ ರೋಗಗಳಿಗೂ ನಿಜಕ್ಕೂ ಏನಕ್ಕೆ ಬರುತ್ತೆ? ನಮ್ಮ ಪಾಪಕರ್ಮಗಳ ಮೂಲಕ ನಮಗೆ ರೋಗಗಳು ಸಂಭವಿಸುತ್ತೆ. ಮೊನ್ನೆ ನಾನು ಅದನ್ನೇ ಓದ್ತಾ ಇದ್ದೆ. ಒಂದಿನ ನನಗೆ ತಲೆನೋವು ಬಂದಿದೆ. ಮೊನ್ನೆ ಅವರಿಗೆ ಯಾರೋ ಚೂರಿ ಹಾಕಿದ್ದಾರೆ. ಹೀಗೆ ವಿಪರೀತ ಹೊಟ್ಟೆ ನೋವು ಬಂದಿದೆ. ಹಿಂದೆ ಅವನನ್ನು ಕೊಂದಿದ್ದೇನೆ, ಕತ್ತಿಯಿಂದ ಕುತ್ತಿಗೆ ಹಿಡಿದಿದ್ದೇನೆ. ಈ ಜನ್ಮದಲ್ಲಿ ನನಗೆ ಈ ಕತ್ತು ಹೀಗೆ ಸೊಟ್ಟಗಾಗಿದೆ. ಕೆಲವರು ಮಾಡಿರೋ ಪಾಪಗಳು ಅವರನ್ನ ಈ ರೀತಿ ಮಾಡಿರುತ್ತೆ ಅಂತ ನಮ್ಮ ಪತ್ರಿಜಿಯವರು ತಿಳಿಸ್ತಾ ಇದ್ದಾರೆ. ಈ ರೋಗಗಳು ಹೋಗ್ಬೇಕು ಅಂದ್ರೆ ಆತ್ಮಜ್ಞಾನ ಹೊಂದಬೇಕು. ನಾವು ಶರೀರವಲ್ಲ, ಆತ್ಮ ಎಂಬುದು ಮೂಲಭೂತವಾಗಿ ಅರಿಬೇಕು. ಆಗ್ಲೇ ಈ ರೋಗಗಳೆಲ್ಲ ಹೋಗುತ್ತೆ. ಹೌದು, ಅದೆಷ್ಟು ನಿಜ ಅಂತೀರಾ? ಈ ವಿಧವಾದ ಅನುಭವ ಬರ್ಬೇಕು ಅಂದ್ರೆ ಅದಕ್ಕಿರುವ ಒಂದೇ ಒಂದು ದಾರಿ ಧ್ಯಾನ. ಧ್ಯಾನ ಎನ್ನುವುದು ಆತ್ಮವನ್ನು ಬೋಧಿಸುತ್ತದೆ, ಆತ್ಮಾನುಭವವನ್ನು ನಮಗೆ ಒದಗಿಸ್ತದೆ. ಆತ್ಮ ಜ್ಞಾನ ನಮಗೆ ಆತ್ಮದ ಜ್ಞಾನ ನಮಗೆ ಪ್ರಸಾದಿಸುತ್ತದೆ. ಈ ಒಂದು ಜ್ಞಾನದಿಂದಲೇ ಕರ್ಮದ ಫಲಿತಗಳು ಭಸ್ಮವಾಗ್ತಾ ಹೋಗುತ್ತೆ. ಅಶುಭ ಕರ್ಮ ಫಲಿತಾಂಶಗಳ ಎಲ್ಲ ರೋಗಗಳು ಆಗ್ಲೇ ಭಸ್ಮ ಆಗ್ಬಿಡುತ್ತೆ. ಅಂದ್ರೆ ರೋಗಗಳೆಲ್ಲ ನಿವಾರಣೆ ಆಗ್ಬೇಕು ಅಂದ್ರೆ ಮೈನ್ ನಾವು ಧ್ಯಾನದಲ್ಲಿ ಕೂರ್ಬೇಕು. ಸರ್ವ ರೋಗ ನಿವಾರಣೆಗೆ ಧ್ಯಾನ ಅತ್ಯವಶ್ಯಕ. ಆದ್ದರಿಂದಲೇ ಮಿತ್ರರೇ, ಧ್ಯಾನ ಎನ್ನುವುದು ಸರ್ವರೋಗ ನಿವಾರಣೆ. ತಲೆನೋವಿಂದ ಹಿಡಿದು ಕ್ಯಾನ್ಸರ್ ವರೆಗೂ ಎಲ್ಲಾ ರೋಗಗಳು ಗುಣವಾಗ್ತವೆ. ವೈದ್ಯರ ಬಳಿ ಹೋಗ್ಬೇಡಿ, ಗುಳಿಗೆಗಳನ್ನ ನಂಬಬೇಡಿ, ಔಷಧಿಗಳನ್ನ ತೆಗೆದುಕೊಳ್ಬೇಡಿ. ಯಾವ ವೈದ್ಯನೂ ನಮ್ಮ ಕೆಲಸಕ್ಕೆ ಬರೋದಿಲ್ಲ, ಯಾವ ಔಷಧಿಯೂ ನಮಗೆ ಕೆಲಸ ಮಾಡೋದಿಲ್ಲ. ಧ್ಯಾನದಿಂದಲೇ ಆತ್ಮಶಕ್ತಿ ಸಂಪಾದಿಸಿಕೊಳ್ಳುತ್ತೇವೆ. ಆತ್ಮಶಕ್ತಿ ನಮ್ಮ ಕ್ಲಾಸಿಕ್ ಎನರ್ಜಿಯನ್ನೇ ರೋಗಗಳಿಗೆ ಔಷಧವಾಗಿ ನೀಡುತ್ತೆ. ಕ್ಲಾಸಿಕ್ ಎನರ್ಜಿಯನ್ನು ಮತ್ತೊಬ್ಬರು ನಮಗೆ ನೀಡಲಾರರು. ನನ್ನ ತಾಯಿ, ನನ್ನ ತಂದೆ, ನನ್ನ ಗುರು ಯಾರೂ ಸಹ ಕೊಡ್ಲಾರರು. ನನಗೆ ಬೇಕಾದ ಕ್ಲಾಸಿಕ್ ಎನರ್ಜಿಯನ್ನು ನಾನೇ ಧ್ಯಾನ ಮಾಡಿ ಸಂಪಾದನೆ ಮಾಡ್ಕೊಬೇಕು. ಆದ್ರೆ ಅದರ ಮೂಲಕವೇ ರೋಗಗಳು ನಿರ್ಮೂಲನೆ ಆಗುತ್ತೆ.
ನೋ ಡಾಕ್ಟರ್, ನೋ ಮೆಡಿಸನ್ಸ್. ಧ್ಯಾನ ಮಾಡಿದ್ರೇನೆ ರೋಗಗಳು ಶಾಶ್ವತವಾಗಿ ಹೋಗ್ತವೆ. ಔಷಧಿಗಳು ಕೇವಲ ತಾತ್ಕಾಲಿಕ ಉಪಶಮನವನ್ನ ನೀಡುತ್ತೆ. ಮತ್ತೆ ಅನಾದಿ ಕಾಲದಲ್ಲೇ ರೋಗಗಳು ವಿಜೃಂಭಿಸ್ತಾ ಇದ್ವು. ಔಷಧಿಗಳು ಟೆಂಪರರಿ ರಿಲೀಫ್ ಮಾತ್ರ ಅಂತ ಆಗಿನ ಜನಗಳಿಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಅನಾದಿ ಕಾಲದಲ್ಲಿ ಔಷಧಿ ಮಾತ್ರೆಗೆ ಮೊರೆ ಹೋಗ್ತಾ ಇರ್ಲಿಲ್ಲ. ಮನೆ ಮದ್ದುಗಳಲ್ಲಿ ಕತೆ ಹಾಕ್ತಾ ಇದ್ರು. ಆದ್ರೆ ಈಗ ಜನ ಔಷಧಿಗಳಿಗೆ, ಡಾಕ್ಟರ್ಗಳಿಗೆ ತುಂಬಾ ಮೊರೆ ಹೋಗ್ತಾ ಇದ್ದಾರೆ. ನಿಮ್ಮನ್ನು ನೀವೇ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಲ್ರಿ ಅಥವಾ ಚೆನ್ನಾಗಿ ನೋಡ್ಕೋಬಲ್ರಿ. ಮೆಡಿಟೇಷನ್ ಈಸ್ ದ ಓನ್ಲಿ ವೇ. ನಿಮ್ಮನ್ನು ನೀವೇ ಯಾರು ಉದ್ಧರಿಸರಾರು. ನಿಮ್ಮನ್ನ ನೀವೇ ಉದ್ಧರಿಸ್ಕೊಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿದನಲ್ವಾ, ಉದ್ಧರೇ ದಾತ್ಮ ನಾತ್ಮ ನಮ ವಸದಾ ಏತ್. ಅವರನ್ನು ಅವರೇ ಉದ್ಧಾರ ಮಾಡ್ಕೊಬೇಕು. ವೈದ್ಯರು ನಿನ್ನನ್ನು ಹೇಗೆ ಉದ್ಧರಿಸ್ತಾರೆ? ವೈದ್ಯರು ನಿನ್ನನ್ನು ಹೇಗೆ ಉದ್ಧರಿಸಕ್ ಸಾಧ್ಯ ಎಂಬ ಭಾವನೆ ಭಗವದ್ಗೀತೆ ವಿರುದ್ಧ, ಬುದ್ಧನಿಗೆ, ಜೀಸಸ್ಗೆ, ಕ್ರೈಸ್ಟ್ಗೆ ವಿರುದ್ಧ, ಆಧ್ಯಾತ್ಮಿಕಕ್ಕೆ ವಿರುದ್ಧ. ಆದ್ದರಿಂದ ಮೊಟ್ಟ ಮೊದಲಿಗೆ ನಾವು ಏನ್ ತಿಳ್ಕೋಬೇಕು ಅಂದ್ರೆ ಧ್ಯಾನ ಯೌವನ ಸ್ಥಿತಿಯನ್ನು ನೀಡುತ್ತೆ. ಮುದಿತನದಲ್ಲಿ ಕೂಡ ಯೌವನದಲ್ಲಿ ಇರುವಂತೆ ನಮ್ಮನ್ನ ಮಾಡುತ್ತೆ. ಮುದಿತನ ಬರದಂತೆ ನಮ್ಮನ್ನ ಮಾಡುತ್ತೆ. ನಮ್ಮ ಆಯಸ್ಸನ್ನು ಎಷ್ಟು ಬೇಕಂದ್ರೆ ಅಷ್ಟು ಹೆಚ್ಚಿಸುತ್ತೆ. ಅನಂತವಾಗಿ ವೃದ್ಧಿ ಆಗೋದಕ್ಕೆ ನಮ್ಮ ಧ್ಯಾನ ಸಹಾಯ ಮಾಡುತ್ತೆ. ಪಾಪಗಳು, ರೋಗಗಳು. ಧ್ಯಾನ ಸರ್ವ ರೋಗ ನಿವಾರಣೆ ಎಂದು ನಾವು ಅನ್ಕೊಂಡಿರ್ತೀವಿ. ರೋಗಗಳನ್ನು ಕುರಿತು ಮತ್ತಷ್ಟು ತಿಳಿಯೋಣ. ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಪೀಡ್ಯತೆ. ನಾವು ಗತ ಜನ್ಮದಲ್ಲಿ ಮಾಡಿಕೊಂಡ ಪಾಪಗಳ ಫಲವೇ ಈ ಜನ್ಮದಲ್ಲಿ ರೋಗಗಳು. ಚಿಕ್ಕ ಚಿಕ್ಕ ಪಾಪಗಳನ್ನು ಮಾಡಿದರೆ ಚಿಕ್ಕ ಚಿಕ್ಕ ರೋಗಗಳು, ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು ಬರುತ್ತವೆ. ಬಗೆ ಬಗೆಯ ಪಾಪಗಳಿಗೆ ಬಗೆ ಬಗೆಯ ರೋಗಗಳು. ಪಾಪಗಳೇ ಮಾಡದಿದ್ದರೆ ರೋಗಗಳೇ ಇರುವುದಿಲ್ಲ. ಪಾಪಗಳು = ರೋಗಗಳು ಎಂದು ತಿಳಿದುಕೊಳ್ಬೇಕು. ಅಂದ್ರೆ ನಾವು ಪಾಪ ಎಷ್ಟು ಮಾಡ್ತೀವೋ ಅಷ್ಟು ರೋಗ ನಮ್ಮನ್ನ ಕಾಡುತ್ತೆ. ಅಷ್ಟೇ ಹೊರತು ಯಾವುದೇ ಬ್ಯಾಕ್ಟೀರಿಯಾದಿಂದ ಅಥವಾ ಯಾವುದೇ ವೈರಸ್ನಿಂದ, ಈ ವಾತಾವರಣ ಪರಿಸ್ಥಿತಿಯಿಂದ ಯಾರಿಗಳಿಗೂ ರೋಗಗಳು ಬರುವುದಿಲ್ಲ. ಯಾರಿಗೂ ಸಹ ಅವರವ್ರ ಪಾಪಗಳ ಫಲವಾಗಿ ರೋಗಗಳು ಪ್ರಾಪ್ತಿಯಾಗುತ್ತೆ. ದೇವರು ನಾನು ದೇವರು, ನಾನು ಶರೀರ ಎಂದು ತಿಳಿದುಕೊಂಡರೆ ರೋಗಗಳು ಎಲ್ಲ ಬರುತ್ತೆ. ನಾನೇ ಶರೀರದಲ್ಲಿದ್ದರೆ, ಹಿಂಸಾ ಮಾರ್ಗದಲ್ಲಿದ್ದರೆ ಇವೆಲ್ಲ ಬಂದು ಆಕ್ರಮಣ ಮಾಡುತ್ತೆ. ಏಕೆಂದರೆ ನಮ್ಮಲ್ಲಿ ಶಕ್ತಿ ಇರೋದು. ಆದ್ದರಿಂದ ಈವರೆಗೆ ನಮಗೆ ತಿಳಿದಿರುವ ವಿಜ್ಞಾನ ಬೇರೆ, ಆಧ್ಯಾತ್ಮಿಕ ಶಾಸ್ತ್ರ ಬೇರೆ. ಇದುವರೆಗೂ ನಾವು ಬ್ಯಾಕ್ಟೀರಿಯಾ, ವೈರಸ್ ಹಾಗೂ ವೈದ್ಯ ಶಾಸ್ತ್ರದಲ್ಲಿ ತುಂಬಾ ಅಲ್ಪವಾದದ್ದು ಅನ್ಕೊಂಡಿರ್ತೀವಿ. ಈ ಆರೋಗ್ಯ ಸಮಸ್ಯೆ ಬರೋದು ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಇಂದ ಅಂತ ನಾವು ತಿಳ್ಕೊಂಡಿರ್ತೀವಿ ವೈದ್ಯಶಾಸ್ತ್ರದ ಪ್ರಕಾರ. ಇದು ಸಾಸಿವೆ ಕಾಳಷ್ಟು ಮಾತ್ರ ನಿಜ. ಆದ್ದರಿಂದ ಐರಾವತದಂತಹ ಆಧ್ಯಾತ್ಮಿಕ ಶಾಸ್ತ್ರದಲ್ಲಿ ಇದಕ್ಕೆ ಸ್ಥಾನ ಇಲ್ಲ. ಕರ್ಮಗಳು ಸರಿಯಾಗಿರ್ಬೇಕು. ಕೆಟ್ಟ ಕರ್ಮಗಳನ್ನ ಮಾಡಿದರೆ ಕೆಟ್ಟ ಫಲಗಳು ಬರುತ್ತೆ. ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಒಳ್ಳೆಯ ಫಲಗಳು ಬರುತ್ತೆ. ಹಿಂಸಾ ಮಾರ್ಗ ನೀಚ. ಧ್ಯಾನ ನಮ್ಮನ್ನು ಕೆಟ್ಟ ಕರ್ಮಗಳು ಮಾಡುವ ಪರಿಸ್ಥಿತಿಯಿಂದ ತಪ್ಪಿಸಿ ಒಳ್ಳೆಯ ಕರ್ಮಗಳನ್ನು ಮಾಡುವ ಪರಿಸ್ಥಿತಿ ಹತ್ತಿರಕ್ಕೆ ಕರೆದೊಯ್ಯುತ್ತೆ. ಮಿತ್ರರೇ, ಕೆಟ್ಟ ಕರ್ಮ ಅಂದ್ರೆ ಹಿಂಸಾ ಮಾರ್ಗ. ಮುಖ್ಯವಾಗಿ ಕೋಳಿ, ಮೇಕೆ, ಮೀನನ್ನು ತಿನ್ನುವುದು ಮಾಂಸಾಹಾರ. ಅದು ಪರಮ ನೀಚವಾದ ಹಿಂಸಾ ಮಾರ್ಗ. ಮಾನವನನ್ನು ರಾಕ್ಷಸನನ್ನಾಗಿ ಮಾಡುತ್ತಿರುವ ಈ ಕಾರ್ಯಕ್ರಮಗಳು ಯಾರು ಧ್ಯಾನದೊಳಗೆ ಬರುತ್ತಾರೋ ಅವರಲ್ಲಿ ಕ್ರಮವಾಗಿ ಹಿಂಸಾ ಪ್ರವೃತ್ತಿ ಹೋಗಿ ಅಹಿಂಸಾ ಪ್ರವೃತ್ತಿ ಬರುತ್ತೆ. ಮಾಂಸಾಹಾರ ಪಕ್ಕಕ್ಕಿಟ್ಟು ಹೊರಟು ಒಳ್ಳೆಯ ಶಾಕಾಹಾರ ಬರುತ್ತದೆ. ಮೈ ಡಿಯರ್ ಫ್ರೆಂಡ್ಸ್,
ಇಷ್ಟೆಲ್ಲ ಲಾಭಗಳು ನಮ್ಮ ಧ್ಯಾನದಿಂದ ಸಾಧ್ಯ ಆಗುತ್ತೆ. ಮಾಂಸಾಹಾರ ಅನ್ನೋದು ನಿಕೃಷ್ಟವಾದದ್ದು. ಮಾಂಸಾಹಾರ ಅನ್ನೋದು ತುಂಬಾ ನೀಚವಾದದ್ದು. ಇದು ರಾಕ್ಷಸರ ಭೋಜನ, ಮಾನವರ ಭೋಜನವಲ್ಲ. ದೇವತೆಗಳ ಭೋಜನವಂತೂ ಅಲ್ಲವೇ ಅಲ್ಲ. ರಾಕ್ಷಸ ಭೋಜನವೇ ಈ ಮಾಂಸ. ಮಾನವ ರಾಕ್ಷಸನಾಗೋಕೆ ಹೊರಟಿದ್ದಾನೆ. ಮಾನವರ ಭೋಜನ ಶಾಕಾಹಾರ, ದೇವತೆಗಳ ಭೋಜನ ಶ್ವಾಸಾಹಾರ, ಓನ್ಲಿ ಕಾಸ್ಮಿಕ್ ಎನರ್ಜಿ. ಆದ್ದರಿಂದ ಧ್ಯಾನವೆನ್ನೋದು ಏನು ಮಾಡುತ್ತೆ ಅಂದ್ರೆ ಮಾಂಸಾಹಾರಿಗಳನ್ನ ಶಾಕಾಹಾರಿಗಳನ್ನಾಗಿ ಬದಲಾಯಿಸುತ್ತೆ. ಅಂದ್ರೆ ರಾಕ್ಷಸರನ್ನು ಕೂಡ ಮಾನವರನ್ನಾಗಿ ಮಾಡುತ್ತೆ. ಮಾನವರಷ್ಟೇ ಅಲ್ಲ, ದೇವತೆಗಳನ್ನಾಗಿ ಕೂಡ ಮಾಡುತ್ತೆ. ಎಂತಹ ರಾಕ್ಷಸನಾದರೂ ದಿನವೂ ಮಾಂಸ ತಿನ್ನುವವನಾದರೂ ಹಂದಿ ಮಾಂಸ, ಮೇಕೆ ಮಾಂಸ, ಮೀನಿನ ಮಾಂಸ, ಯಾವ ತರದ ಮಾಂಸ ತಿಂದ್ರೂ ಅವನು ಸರಿ ಸ್ವಲ್ಪ ಹೊತ್ತು ಧ್ಯಾನ ಮಾಡಲಿ, ನಂತರ ಅವರಿಗೆ ಮಾಂಸ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ. ಈ ಹಿಂಸಾ ಮಾರ್ಗವನ್ನು ಬಿಟ್ಟು ಬಿಡ್ತಾನೆ ಮನುಷ್ಯ. ಹಿಂಸಾ ಚೋಡಿಯೇ ಹಂಸ ಪಕಡಿಯೇ, ಇದು ನಮ್ಮ ಪತ್ರಿಜಿಯವರ ಒಂದು ಮಾತು. ಹಂಸ ಅಂದ್ರೆ ಶ್ವಾಸ. ಹಿಂಸೆಯನ್ನು ಇನ್ನೂ ಬಿಟ್ಟು ಬಿಡೋಣ ಮತ್ತು ಹಂಸವನ್ನು ಹಿಡಿದುಕೊಳ್ಳೋಣ. ಪರಮಹಂಸರಾಗೋಣ. ಪರಮ ಹಿಂಸೆಯವರಾಗಿ ಇದ್ದೇವೆ, ಪರಮಹಂಸರು ಆಗೋಣ. ರಾಮಕೃಷ್ಣ ಪರಮಹಂಸ, ಯೋಗಾನಂದ ಪರಮಹಂಸ, ನಾವೆಲ್ಲ ಪರಮಹಂಸರಾಗುವುದು ಯಾವಾಗ? ಮುಂದಿನ ಜನ್ಮದಲ್ಲ, ಅಥವಾ ಈ ಜನ್ಮದಲ್ಲೇ ಆಗ್ಬೇಕು ಅಂತ. ನಮ್ಮ ಜನ್ಮದಲ್ಲಿ ನಾನು ಬುದ್ಧನಾಗ್ಬೇಕು, ಕಬೀರನಾಗ್ಬೇಕು, ಬರುವ ಜನ್ಮಗಳಲ್ಲ, ಈ ಜನ್ಮದಲ್ಲಿ ನಾವು ಇದನ್ನೆಲ್ಲ ಸಾಧನೆ ಮಾಡ್ಬೇಕು. ಹಂಸವನ್ನು ಹಿಡಿದ್ರೆ ಹಿಂಸೆಯನ್ನು ಓಡಿ ಹೋಗುತ್ತದೆ. ಹಿಂಸೆ ಅನ್ನೋದು ಓಡಿ ಹೋಗುತ್ತದೆ. ಧ್ಯಾನ ಮಾಡಿದರೆ ನಮ್ಮಲ್ಲಿನ ಹಿಂಸೆ ಎಲ್ಲ ಓಡಿ ಹೋಗುತ್ತದೆ. ಹಂಸವನ್ನು ಹಿಡಿದುಕೊಂಡರೆ ಹಿಂಸೆ ಓಡಿ ಹೋಗುತ್ತದೆ. ಇದೇ ಧ್ಯಾನದ ಲಾಭ. ಇದಕ್ಕಿಂತ ಏನು ಲಾಭ ಬೇಕು ನಮಗೆ? ಈ ಹಿಂಸಾ ಪ್ರವೃತ್ತಿಯಿಂದಲೇ ನಮಗೆ ರೋಗಗಳು ಬರುತ್ತಿದೆ. ನಂತರ ಪುನರ್ಜನ್ಮಗಳು ಮತ್ತೆ ಮತ್ತೆ ಬರುತ್ತಿದೆ. ತುಂಬಾ ಕಷ್ಟಕರವಾದ ಪರಿಸ್ಥಿತಿಗಳಲ್ಲಿ ಜನ್ಮ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬರ್ತದೆ. ಅಹಿಂಸೆಯಿಂದ ನಮ್ಮ ಜೀವನ ಕ್ರಮಗಳೆಲ್ಲ ಸಕ್ರಮವಾಗುತ್ತಾ ಹೋಗುತ್ತದೆ. ಸಾತ್ವಿಕವಾದ ಕರ್ಮಗಳು ಆರಂಭವಾಗುತ್ತದೆ. ಅಲ್ಲಿಯ ತನಕ ತಮೋಗುಣಪರವಾದ, ರಜೋಗುಣಪರವಾದ ನಮ್ಮ ಕರ್ಮಗಳಿಂದ ಸಾತ್ವಿಕವಾದ ಕರ್ಮಗಳೊಂದಿಗೆ ಧ್ಯಾನ ನಮ್ಮನ್ನು ಕರೆದೊಯ್ಯುತ್ತದೆ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವಿದೆ. ಅಪಿ ಛೇದಸಿ ಪಾಪೇಭ್ಯ ಸರ್ವೇಭ್ಯ ಪಾಪಕೃತ್ತಮ ಸರ್ವಂ ಜ್ಞಾನಪ್ಲವೇ ನೈವ ವೃಜಿನಂ ಸಂತರಿಷ್ಯಸಿ. ಅಂದ್ರೆ ಮಹಾಪಾಪಾತ್ಮನಾದರೂ ಅಂತಹ ಪಾಪ ಕೂಡ ಆತ್ಮ ಜ್ಞಾನದಿಂದಾಗಿ ತೊಲಗಿ ಹೋಗುತ್ತದೆ. ಎಷ್ಟು ಚೆನ್ನಾಗಿ ಹೇಳಿದಾರಲ್ವಾ ಕೃಷ್ಣ. ಅರ್ಜುನ ಅಂತ ಕೃಷ್ಣ ಹೇಳ್ತಾರೆ. ಈ ಶ್ರೀಕೃಷ್ಣ ಆದ್ದರಿಂದ ಹೇಳಿರೋದ್ರಿಂದ ನಾವು ಎಂತ ಕಾರ್ಯಕ್ರಮಗಳನ್ನ ಮಾಡ್ತಿದ್ದೇವೆ, ನಾವು ಧ್ಯಾನಕ್ಕೆ ಎಷ್ಟು ಅರ್ಹರಾಗಿದ್ದೇವೆ ಎಂದು ದಯಮಾಡಿ ನೋಡ್ಕೋಬೇಕಾಗಿದೆ. ಧ್ಯಾನಕ್ಕೆ ಎಲ್ಲರೂ ಅರ್ಹರೇ. ಎಲ್ಲರೂ ಪಾಪಿಯಾದರೂ ಧ್ಯಾನ ಪ್ರಾರಂಭ ಮಾಡಿದ್ರೆ ಅವನಲ್ಲಿಯ ಆ ಪಾಪಾಚರಣೆ ಎಲ್ಲ ಹಾರಿ ಹೋಗುತ್ತದೆ, ಅದೃಶ್ಯವಾಗಿ ಬಿಡುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನಮ್ಮಲ್ಲಿನ ಕೆಟ್ಟದ್ದು ನಮಗೆ ತಿಳಿಯಬಹುದು, ತಿಳಿಯದೆಯೂ ಇರಬಹುದು. ತಿಳಿದ ತಪ್ಪಾಗಲಿ, ತಿಳಿಯದ ಕೆಟ್ಟದ್ದಾಗಲಿ ಎಲ್ಲವೂ ಓಡಿ ಹೋಗುತ್ತದೆ ಈ ಧ್ಯಾನದಿಂದ. ನಮಗೆ ಒಳ್ಳೆಯದು ಏನೆಂದು ನಮಗೆ ತಿಳಿಯಬಹುದು, ತಿಳಿಯದೇ ಹೋಗಬಹುದು. ನಮಗೆ ಗೊತ್ತಿಲ್ಲದೆ ಒಳ್ಳೆಯದು ಕೂಡ ನಮ್ಮೊಳಗೆ ಬಂದ್ಬಿಡುತ್ತೆ ಈ ಧ್ಯಾನ ಮಾಡೋದ್ರಿಂದ. ಕೆಟ್ಟ ಅಭ್ಯಾಸಗಳು ಕೂಡ ಹೊರಟೋಗುತ್ತೆ. ಕೆಟ್ಟದ್ದರಿಂದ ಒಳ್ಳೆಯದಕ್ಕೆ ಬರಬೇಕೆಂದ್ರೆ ಒಂದೇ ಮಾರ್ಗ, ಅದು ಧ್ಯಾನ. ಕೆಟ್ಟ ಅಭ್ಯಾಸಗಳೆಲ್ಲ ತೊಲಗಿ ಹೋಗಿಬಿಡುತ್ತೆ. ಕುಡಿತಾ ಹೋಗುತ್ತದೆ, ಧೂಮಪಾನ ಹೋಗುತ್ತದೆ. ಹಾಗೂ ಅದು ಕೆಟ್ಟ ಅಭ್ಯಾಸವಾಗಿದ್ದರೆ ನಿಜವಾಗಿ ಅವೆಲ್ಲ ಧ್ಯಾನದಿಂದ ಹೋಗ್ಬೇಕಾದ್ದೆ. ಸ್ವಲ್ಪ ಸ್ವಲ್ಪ
ನಮ್ಮ ಕೆಟ್ಟ ಅಭ್ಯಾಸ ವಾಸ್ತವವಾಗಿ ಕೆಟ್ಟದ್ದಲ್ಲ. ಅವು ಆದರೆ ಕೆಟ್ಟದ್ದಾಗಿರಲ್ಲ. ಆದ್ರೆ ಹಾಗೆ ಅಂದ್ಕೊಂತಾ ಇರ್ತೀವಿ. ಅವು ಹೋಗಬೇಕಾದ ಅಗತ್ಯವಿಲ್ಲ. ಆದ್ರೆ ಯಾವುದು ನಿಜವಾಗಿ ಶರೀರಕ್ಕೆ ಕೆಟ್ಟದ್ದೋ ಅಥವಾ ಮಾನವ ಜೀವನದಲ್ಲಿ ಕೆಟ್ಟದ್ದೋ ಅದು ಮಾನವ ಎಚ್ಚರವಾದರೆ ಅವನ್ನೆಲ್ಲ ಓಡಿಸುವಂತ ಶಕ್ತಿ ನಮ್ಮ ಧ್ಯಾನದಿಂದ ಬಂದ್ಬಿಡುತ್ತೆ. ದಯವಿಟ್ಟು ಎಲ್ಲರೂ ಮೆಡಿಟೇಷನ್ ಮಾಡಿ ಧ್ಯಾನ ಮಾಡೋಣ. ಧ್ಯಾನ ಮಾಡ್ದಿದ್ರೆ ಈ ಕೆಟ್ಟ ಅಭ್ಯಾಸಗಳು ನಮ್ಮ ಹತ್ತಿರವೇ ಕೂತ್ಕೊಂಡ್ಬಿಡುತ್ತೆ. ಅವು ಬೇರೂರ್ ಬಿಡುತ್ತೆ. ನಮ್ಮನ್ನು ಇನ್ನೂ ಹೆಚ್ಚು ಕೆಟ್ಟದ್ದು ಮಾಡುವಂತೆ ಪ್ರೇರೇಪಿಸುತ್ತೆ. ಹೆಚ್ಚಿಗೆ ಕೆಡಕು ಬಯಸಿದರೆ ಅವುಗಳನ್ನೆಲ್ಲ ಕರ್ಮಗಳನ್ನೆಲ್ಲ ಅನುಭವಿಸ್ಬೇಕಾಗುತ್ತೆ. ಜನ್ಮ ಜನ್ಮಗಳು ಮತ್ತೆ ಮತ್ತೆ ಅನುಭವಿಸ್ಬೇಕಾಗುತ್ತೆ. ಆದ್ದರಿಂದ ಧ್ಯಾನವು ಯೌವನವನ್ನು, ಚಿರಂಜೀವತ್ವವನ್ನು, ಆಯುಷ್ಯವನ್ನು ಪ್ರಸಾದಿಸುವುದಲ್ಲದೆ ಧ್ಯಾನವು ಸರ್ವರೋಗ ನಿವಾರಣೆ ಸಹ ಹೌದು. ಧ್ಯಾನ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಹೋಗಲಾಡಿಸಿ ಬಿಡುತ್ತೆ. ರಾಕ್ಷಸತ್ವವನ್ನು ಮಾನವತ್ವ ಅಥವಾ ದೇವತೆಗಳನ್ನಾಗಿ ಮಾಡುತ್ತೆ. ತಿಥಿ ತೀರುತ್ತೆ. ಮಾಂಸಾಹಾರಿಗಳನ್ನು ಸಸ್ಯಾಹಾರಿಗಳನ್ನಾಗಿ ಬದಲಾಯಿಸುತ್ತೆ. ಹಾಗೆ ತರುವಾಯ ಅಹಿಂಸಾ ತತ್ವದೊಳಗೆ ಪ್ರವೇಶಿಸುತ್ತೆ. ಅಹಿಂಸಾ ತತ್ವದಿಂದ ಕೆಟ್ಟ ಅಭ್ಯಾಸಗಳೆಲ್ಲ ಹೋಗಿ ಸುಗುಣಗಳೆಲ್ಲ ಬರುತ್ತವೆ, ದೋಷಗಳೆಲ್ಲ ಹೋಗುತ್ತವೆ. ಪ್ಲೀಸ್ ಡೂ ಮೆಡಿಟೇಷನ್. ಇದಕ್ಕಿಂತ ಇನ್ನೇನು ಬೇಕು? ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚುತ್ತದೆ. ನೆನ್ನೆ ತಾನೇ ಅದ್ರ ಬಗ್ಗೆ ಸಂಸಾರ್ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ ಧ್ಯಾನ ವಿದ್ಯೆಯನ್ನು ಆರ್ತಿಸಬೇಕಾದರೆ ಆ ಮಾಸ್ಟರ್ಸ್ ಹೇಳುವ ಪಾಠಗಳು ನಮ್ಮ ಮನಸ್ಸಿನಲ್ಲಿ ಉಳಿಬೇಕು ಅಂದ್ರೆ ಮನಸ್ಸಿನಲ್ಲಿ ಶೂನ್ಯವಿರಬೇಕು. ಖಾಲಿ ಲೋಟದಲ್ಲಿ ತಾನೇ ಕಾಫಿ ಹಾಕೋಕ್ಕಾಗುತ್ತೆ. ಅದರಲ್ಲಿ ಈಗಾಗಲೇ ಟೀನೋ ಕಾಫಿನೋ ಇದ್ರೆ ಮತ್ತೆ ಹಾಕೋದು ಹೇಗೆ? ಅದೇ ತರ ಮನುಷ್ಯನ ಮನಸ್ಸು, ಮಕ್ಕಳ ಮನಸ್ಸು ಯಾವಾಗ ಶೂನ್ಯವಾಗಿರುತ್ತೋ ಆಗ ಯಾವುದೇ ಒಂದು ಒಳ್ಳೆ ವಿದ್ಯೆ ಆಗಿರ್ಬೋದು, ಒಂದು ಒಳ್ಳೆ ವಿಷಯ ಆಗಿರ್ಬೋದು, ಆ ಮನುಷ್ಯನಿಗೆ ಒಳಗಡೆ ಹೋಗಿ ನಾಟುತ್ತೆ. ಮನಸ್ಸಿನ ಬಗೆಯ ಆಲೋಚನೆಗಳಿದ್ದರೆ ಈ ಹೊಸ ಜ್ಞಾನ, ಈ ಹೊಸ ಉಪಾಧ್ಯಾಯರು ಹೇಳುವಂಥದ್ದು ಯಾವುದು ನಮ್ಮ ಮನಸ್ಸಿಗೆ ಬರೋದೇ ಇಲ್ಲ. ಆದ್ದರಿಂದ ಮನಸ್ಸು ಯಾವಾಗಲೂ ಶೂನ್ಯ ಮಾಡಿಕೊಂಡಿರ್ಬೇಕು. ಆಗ ಹೇಳುವ ಪಾಠ ಎಲ್ಲ ಚೆನ್ನಾಗಿ ಅರ್ಥ ಆಗಿಬಿಡುತ್ತದೆ. ಆಟ, ಸಿನಿಮಾ ಮನಸ್ಸಿನಲ್ಲಿದ್ದರೆ ಲಾಭವಿಲ್ಲ. ಮನಸ್ಸಿನಲ್ಲಿ ಶೂನ್ಯವಿರಬೇಕು. ಅದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು. ಆದ್ದರಿಂದಲೇ ಮೈ ಡಿಯರ್ ಫ್ರೆಂಡ್ಸ್, ಸ್ಟೂಡೆಂಟ್ಸ್ ಆಗಿರುವಂತವರೆಲ್ಲರೂ ಧ್ಯಾನಾಭ್ಯಾಸ ಮಾಡ್ಲೇಬೇಕು. ನೀವು ವಿದ್ಯಾರ್ಥಿಗಳು ಎನ್ಸ್ಕೊಳ್ಬೇಕು ಅಂದ್ರೆ ಏನೋ ಕಾಲೇಜಿಗೆ ಹೋಗೋದು ಅಥವಾ ಏನೋ ಫೇಲ್ ಆದ್ರೂ ಪರವಾಗಿಲ್ಲ ಅಂದ್ಕೊಂಡ್ರೆ ಸಾಲದು. ನಮಗೆ ಆ ಪಾಠಗಳೆಲ್ಲ ಬರ್ಬೇಕು. ಅದರಿಂದ ಶಾಲೆಗೆ ಹೋಗೋದು, ಈ ವಿದ್ಯೆ ಎಲ್ಲ ಬರ್ಬೇಕು. ಇಂಗ್ಲಿಷ್, ಕಂಪ್ಯೂಟರ್, ಎಂಜಿನಿಯರಿಂಗ್ ಎಲ್ಲ ನಾವು ಕಲ್ತ್ಕೋಬೇಕು ಅಂದ್ರೆ ನಮ್ಮ ಮನಸ್ಸು ಶೂನ್ಯವಾಗಿರ್ಬೇಕು. ಆದ್ದರಿಂದ ವಿದ್ಯಾರ್ಥಿಗಳು ನಿರಂತರ ಧ್ಯಾನ ಮಾಡಿ ಬೆಳಗ್ಗೆ ರಾತ್ರಿ ಕನಿಷ್ಠ 5-10 ನಿಮಿಷವಾದ್ರೂ ಧ್ಯಾನ ಮಾಡಿದರೆ ಮನೋ ಏಕಾಗ್ರತೆ, ಕಾನ್ಸಂಟ್ರೇಷನ್, ಅರ್ಥಾತ್ ಹೇಳುತ್ತಿರುವುದರ ಮೇಲೆ ಕಾನ್ಸಂಟ್ರೇಷನ್ ಬರುತ್ತದೆ. ನೆನಪಿನ ಶಕ್ತಿ ಹೆಚ್ಚುತ್ತದೆ. ಕ್ಲಾಸಿನಲ್ಲಿ ಹೇಳಿರುವುದನ್ನು ನಾವು ಮತ್ತೆ ಮೆಲುಕು ಹಾಕೋದಕ್ಕೆ, ಅದನ್ನು ರಿಮೈಂಡ್ ಮಾಡಿಕೊಳ್ಳೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಈ ಸ್ಥಿತಿಯಲ್ಲಿ ತೆಗೆದುಕೊಳ್ಳಲಿಕ್ಕಾಗಿ ನೆನಪು ಶಕ್ತಿ ಬರಲೇಬೇಕು. ಅದು ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. 10 ಸಾರಿ ಉಪನ್ಯಾಸಕರು ಹೇಳಬೇಕಾಗಿರುವುದಿಲ್ಲ. 1 ಬಾರಿ ಹೇಳಿದರೂ ಕೂಡ ಅದು ಧ್ಯಾನದಿಂದ ಬಂದ್ಬಿಡುತ್ತೆ. ಹೀಗಾಗಿ ಮೈ ಡಿಯರ್ ಫ್ರೆಂಡ್ಸ್, ಧ್ಯಾನದಲ್ಲಿ ನಾವು ಯಾವಾಗ ಶೂನ್ಯತಾ ಸ್ಥಿತಿಯನ್ನು ಅಭ್ಯಾಸ ಮಾಡ್ತೀವೋ ಆಗ ವರ್ತಮಾನದಲ್ಲಿ ನಾವು ಮುಂದಿರುವುದನ್ನು ಗ್ರಹಿಸುತ್ತೇವೆ. ಏಕಸಂಧಿಗ್ರಾಹಿಗಳಾಗಿರ್ತೇವೆ. ಏಕಾಗ್ರತೆ ಬೆಳೆಯುತ್ತೆ. ನೆನಪಿನ ಶಕ್ತಿ ಹೆಚ್ಚುತ್ತೆ. ಹಾಗೆ ಪರೀಕ್ಷೆಗಳಿಗೆ ನಾವು ಹೋಗ್ತೀವಿ. ಕಲ್ತುಕೊಂಡಿದ್ದನ್ನೆಲ್ಲ ಪರೀಕ್ಷೆಯಲ್ಲಿ ಕರೆಕ್ಟ್ ಆಗಿ ನಾವು ಬರಿತೀವಿ. ನೆನಪಿನ ಶಕ್ತಿ ಯಾವಾಗ ಚೆನ್ನಾಗಿರುತ್ತೋ ಆವಾಗ ನಾವು ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ
ಬರೆಯೋದಕ್ಕೆ ಅನುಕೂಲ ಆಗುತ್ತೆ. ಪರೀಕ್ಷೆ ಪೇಪರ್ನ ತಗೊಳಕ್ ಮುಂಚೆ 5 ನಿಮಿಷ ಧ್ಯಾನ ಮಾಡಿ ಪೇಪರ್ನ ತಗೊಂಡ್ರೆ ಆಗ ಎಲ್ಲ ಜ್ಞಾಪಕಕ್ಕೆ ಬಂದ್ಬಿಡುತ್ತೆ. ಟಕ ಟಕ ಆನ್ಸರ್ನ ನಾವು ಮಾಡಬಹುದು. ಇಂಟರ್ವ್ಯೂಗಳಲ್ಲಿ ಚೆನ್ನಾಗಿ ನಾವು ಮಾಡ್ತೀವಿ. ಯಾವ್ದಾದರೂ ಸಂದರ್ಶನಕ್ಕೆ ಹೋಗೋದಕ್ ಮುಂಚೆ ಅಥವಾ ಅವರು ಕರೆದಿದ್ದಾರೆ, ಇವತ್ತು ನಾವು ಅಲ್ಲಿಗೆ ಹೋಗ್ಬೇಕು, ಹೋಗೋದಕ್ಕೂ ಮುಂಚೆ ನಾವು ಧ್ಯಾನವನ್ನ ಮುಗಿಸಿ ಅಲ್ಲಿ ಹೋದ್ರೆ ಎದುರು ಕೇಳ್ತಾರೋ ಅಂದ್ರೆ ಯಾರಲ್ಲಿ ಕೂತಿರ್ತಾರೋ ಅವ್ರು ಯಾವ ಪ್ರಶ್ನೆ ಕೇಳ್ತಾರೋ ಆ ಎಲ್ಲ ಪ್ರಶ್ನೆಗಳಿಗೆ ನಮ್ಮ ಹತ್ರ ಉತ್ತರ ಇದ್ಬಿಡುತ್ತೆ. ಅಷ್ಟು ಈಸಿಯಾಗಿ ನಾವೆಲ್ಲ ಎಲ್ಲ ಪ್ರಶ್ನೆಗೆ ಉತ್ತರವನ್ನ ನೀಡಬಹುದು. ಧ್ಯಾನದಿಂದ ಮನಃಶಾಂತಿ. ಕೆಲವು ಮಂದಿಗೆ ಎಲ್ಲಾ ಇರುತ್ತೆ, ಒಳ್ಳೆ ವಿದ್ಯಾ, ಹಣ, ಸಮಾಜದಲ್ಲಿ ಒಳ್ಳೆ ಹೆಸರು, ಪ್ರತಿಷ್ಠೆ ಎಲ್ಲ ಇರುತ್ತೆ. ಆದ್ರೆ ಏನೋ ಗಂಡ ಹೆಂಡತಿಯ ಸಂಬಂಧದಲ್ಲೋ ಅಥವಾ ತಂದೆ ತಾಯಿಯ ಸಂಬಂಧದಲ್ಲೋ ಅಣ್ಣ ತಮ್ಮಂದಿರ ಸಂಬಂಧದಲ್ಲೋ ವ್ಯತ್ಯಾಸ ಕಂಡು ಬರುತ್ತಿರುತ್ತೆ. ಮನಸ್ಸೆಲ್ಲ ಗೊಂದಲವಾಗಿರುತ್ತೆ, ಒಂಥರ ಕಸಿವಿಸಿ, ಮನಃಶಾಂತಿ ಇರುವುದಿಲ್ಲ. ಹೊರಗೆ ಚೆನ್ನಾಗಿರುತ್ತೆ, ಆದರೆ ಮನೆಯಲ್ಲಿ ಚೆನ್ನಾಗಿರುವುದಿಲ್ಲ. ಏಕೆಂದರೆ ಮನೆಯಲ್ಲಿ ಕೋಪ ತಾಪಗಳು ತುಂಬಾ ಜಾಸ್ತಿ ಇರುತ್ತಲ್ಲ. ಒಬ್ಬ ಹೀಗೆ ಹೇಳಿದರೆ ಇನ್ನೊಬ್ಬ ಹಾಗೆ ಹೇಳ್ತಾ ಇರ್ತಾರೆ. ಅವರವರ ಇಷ್ಟ ಅವರದ್ದು. ಆದ್ದರಿಂದ ಮನಃಶಾಂತಿ ಇಲ್ಲ ಅಂತ ಹೇಳ್ತಿರ್ತಾರೆ. ಎಲ್ಲ ಚೆನ್ನಾಗಿದೆ, ಶರೀರ ಆರೋಗ್ಯವಾಗಿದೆ, ಆದ್ರೆ ಉದ್ಯೋಗ ಇದೆ, ಮಕ್ಕಳಿದ್ದಾರೆ, ಎಲ್ರೂ ಒಟ್ಟಾಗಿದ್ದಾರೆ, ಆದ್ರೆ ಸಮಾಜದಲ್ಲಿ ಗೌರವನೂ ಇದೆ, ಪ್ರತಿಷ್ಠೆನೂ ಇದೆ, ಆದ್ರೆ ಮನಃಶಾಂತಿ ಇಲ್ಲ. ಕಾರಣ ಏನು? ಗಂಡ ಹೆಂಡತಿ ಜಗಳ ಇರುತ್ತೆ, ಅಣ್ಣ ತಮ್ಮಂದಿರು ಏನಕ್ಕೋ ಮಾತುಕತೆ ಬಂದಿರುತ್ತೆ, ಆ ಆಸ್ತಿ ನಿಂದು, ಈ ಆಸ್ತಿ ನಂದು, ಎಲ್ಲ ಮಾತಾಡ್ತಿರ್ತಾರೆ. ಇದೊಂಥರ ಮನಸ್ಸಿಗೆ ಗೊಂದಲ. ಇದಕ್ಕೆಲ್ಲ ಯಾವಾಗ ಪರಿಹಾರ? ಇದನ್ನೆಲ್ಲ ಯಾವಾಗ ನಾವು ಸರಿ ಮಾಡ್ಕೊಬಹುದು ಅಂದ್ರೆ, ಆವಾಗ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಿಜವಾಗಿ ಇಂಥ ಪರಿಸ್ಥಿತಿ ಪ್ರತಿಯೊಂದು ಮನೆಯಲ್ಲೂ ಇರುತ್ತೆ. ಆಗ ನಮಗೆ ಬೇಕಾಗಿರೋದು ಮನಃಶಾಂತಿ. ಆ ಮನಃಶಾಂತಿಗೋಸ್ಕರ ನಮ್ಮ ಶ್ವಾಸದ ಮೇಲೆ ನಂಬಿಕೆ ಇಟ್ಟು, ಶ್ವಾಸದ ಮೇಲೆ ಗಮನ ಕೊಟ್ಟು 10 ನಿಮಿಷ 20 ನಿಮಿಷಗಳು ಅಷ್ಟೇ ನಮ್ಮ ಮನಃಶಾಂತಿ ಬೆಟ್ಟದಷ್ಟು ಬಂದ್ಬಿಡುತ್ತೆ. ಹಾಗೆ ಈ ಎಲ್ಲ ಕಷ್ಟಗಳಿಂದ ಪರಿಹಾರ ಮಾಡ್ಕೊಳೋದು ನಮಗೆ ಕಂಡ್ಕೊಂತೀವಿ ನಾವು. ಪ್ರತಿಯೊಬ್ರು ಅಷ್ಟೇ. ಎಲ್ಲರೂ ಈಗ ಧ್ಯಾನ ಮಾಡೋ ಎಲ್ಲ ನನ್ನ ಆತ್ಮ ಬಂಧುಗಳಿಗೆ ಈ ವಿಷಯ ತಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಎಲ್ಲರೂ ಮಾನಸಿಕವಾಗಿ ಏನೋ ತಳಮಳ, ಏನೋ ಹೋರಾಟ ಮಾಡ್ತಾನೆ ಇರ್ತೀವಿ ಮನೇಲಿ. ಯಾವುದೋ ಒಂದು ಸಮಸ್ಯೆಗೆ ಸಿಗಾಕಂತಾನೆ ಇರ್ತೀವಿ. ಆಗ ನಮ್ಗೆ ಈ ಧ್ಯಾನ ತುಂಬಾ ಹೆಲ್ಪ್ ಆಗುತ್ತೆ. ಇದು ನನ್ನನ್ನು ಹೊರತುಪಡಿಸಿ ತುಂಬಾ ಉಪಯುಕ್ತವಾದ ಮಾಹಿತಿ. ಅರ್ಜುನ ಮತ್ತೆ ಕೃಷ್ಣ ಒಂದ್ಸಲ ಮಾತಾಡ್ತಾರೆ. ಮಿದುಳಿಗೆ ಬುದ್ಧಿ, ಜಿಹ್ವೆಗೆ ರುಚಿ. ಒಬ್ಬೊಬ್ಬ ಮನುಷ್ಯ ಒಂದೊಂದು ತರ ಇರ್ತಾರೆ. ಆತ್ಮದ ಸ್ಥಿತಿಯಲ್ಲಿ ಪರಿಣಾಮ ಕ್ರಮದಲ್ಲಿ ಸ್ಥಿತಿಗಳಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಥಿತಿಯಲ್ಲಿ ಇರುತ್ತಾರೆ. ಎಷ್ಟೋ ತರದ ಸ್ಥಿತಿಯವರು ಒಂದೇ ಕುಟುಂಬದಲ್ಲಿ ಇರ್ತಾರೆ. ಆದ್ದರಿಂದ ಕುಟುಂಬದ ಸದಸ್ಯರೇ ತುಂಬಾ ಅವರಲ್ಲೇ ವ್ಯತ್ಯಾಸಗಳು ತುಂಬಾ ಇರುತ್ತೆ. ಸ್ವಾರ್ಥ ಬರುತ್ತೆ, ಮನಃಶಾಂತಿ ಹೋಗುತ್ತೆ. ಆದರೆ ಒಬ್ಬ ಯೋಗಿಗೆ ಮನಃಶಾಂತಿ ಹೋಗೋದೇ ಇಲ್ಲ. ಹಾಗೆಯೇ ಧ್ಯಾನಿಗೆ ಕೂಡ ಮನಃಶಾಂತಿ ಹೋಗಲ್ಲ. ಮಹಾಭಾರತ ಯುದ್ಧದಲ್ಲಿ ಅರ್ಜುನ ಅಳುತ್ತಾ ಕೂರ್ತಾನೆ, ಇವರನ್ನು ನಾನು ಸಾಯಿಸ್ಬೇಕೆ, ಇವರೊಡನೆ ನಾನು ಯುದ್ಧ ಮಾಡ್ಬೇಕೆ, ನನ್ನ ಗುರುವನ್ನ ಸಾಯಿಸ್ಬೇಕಾ ಅಂತ ಹೇಳ್ತಾ ಇರ್ತಾರೆ. ಆಗ ಕೃಷ್ಣ ಮಾತ್ರ ಸಾಯಿಸಯ್ಯ ಅಂತ ಹೇಳ್ತಾರೆ. ಅದೇ ಕುಟುಂಬದಲ್ಲಿರುವವರು ಸಹ ಕೃಷ್ಣ, ಕೌರವರು ಕೃಷ್ಣನಿಗೂ ಸಹ ಸಂಬಂಧಿಗಳೇ. ಆದರೆ ಸಾಯಿಸು ಅಂತ ಮಾತ್ರ ಕೃಷ್ಣ ಹೇಳ್ತಾರೆ. ಯುದ್ಧ ಬಂತಾಯ್ತು, ಸಾಯಿಸ್ಬೇಕಷ್ಟೆ ಅಂತಾರೆ. ಮನಃಶಾಂತಿ ಕಳೆದುಕೊಳ್ಳಲಿಲ್ಲ ಕೃಷ್ಣ. ಆದರೆ ಅರ್ಜುನ ಕಕ್ಕಾಬಿಕ್ಕಿಯಾಗಿದ್ರು. ಕಿಂಕರ್ತವ್ಯ ಮೂಢನಾದ, ತನ್ನ ಗಾಂಡೀವವನ್ನು ಕೆಳಗೆ ಹಾಕಿದ ಆತ ಈಗ ನಾನೇನು ಮಾಡಬೇಕು, ನಾನು ಹೊರಟು ಹೋಗುತ್ತೇನೆ, ನಾನು ಭಿಕ್ಷಾಟನೆ ಮಾಡಿಕೊಂಡಿರ್ತೇನೆ ಅಂತಾರೆ ಅರ್ಜುನ. ಏನೂ ಬೇಕಾಗಿಲ್ಲ, ನಿನ್ನ ಧರ್ಮವನ್ನ ನೀನು ಮಾಡಯ್ಯ ಅಂತ
ಕೃಷ್ಣ ಹೇಳ್ತಾರೆ, ನಿನ್ನ ಧರ್ಮಾರ್ಥಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀಯ, ನೀನು ಹೀಗೆ ಹೋಗುವುದು ಸರಿಯಲ್ಲ, ನಿನ್ನ ಧರ್ಮವನ್ನ ನೀನ್ ಮಾಡು ಅಂತ ಹೇಳ್ತಾರೆ. ಏಕೆಂದರೆ ಅರ್ಜುನ ಧ್ಯಾನಿ ಅಲ್ಲ, ಯೋಗಿ ಅಲ್ಲ. ಆದ್ದರಿಂದ ಅವನು ಮನಃಶಾಂತಿ ಕಳೆದುಕೊಂಡ್ಬಿಟ್ಟ. ಕೃಷ್ಣ ಮನಃಶಾಂತಿಯನ್ನು ಜಯಿಸಿದವನು. ಕೃಷ್ಣನಿಗೆ ಯಾವಾಗ್ಲೂ ಮನಃಶಾಂತಿ, ಸುಖವಿರಲಿ ದುಃಖವಿರಲಿ ಒಳ್ಳೆಯದಿರಲಿ ಕೆಟ್ಟದಿರಲಿ ಎಲ್ಲರೊಡನೆ ಬೆರೆತಿದ್ದರು, ಎಲ್ಲರೊಡನೆ ಒಡೆದಾಡುತ್ತಿದ್ದರು, ಎಲ್ಲರನ್ನು ಸಾಯಿಸುತ್ತಿದ್ದರು. ಆತ ಮಹಾಭಾರತದ ಸಂಗ್ರಾಮದಲ್ಲಿ ಎಂದಿಗೂ ಮಂದಹಾಸವನ್ನ ಬೀರ್ತಾನೆ ಇರ್ತಾರೆ. ಅವರು ಮಂದಹಾಸವನ್ನು ಬೀರ್ತಾ ಎಲ್ಲರ ಹತ್ರ ಮಾತಾಡ್ತಾ ಇರ್ತಾರೆ, ನಗು ನಗುತ್ತಾ ಎಲ್ಲರಿಗೂ ಬೋಧನೆಯನ್ನು ಮಾಡ್ತಾ ಇರ್ತಾರೆ. ಆತ ತನ್ನ ಜೀವನದಲ್ಲಿ ನಗು ನಗುತ್ತಾನೆ ಜೀವಿಸಿದ್ರು. ಆತನಿಗೆ ಎಷ್ಟು ಮನಸ್ಥೈರ್ಯ ಅಲ್ವಾ, ಎಂತಹ ಮನೋವಿಕಾಸ, ಎಂತಹ ಮನಃಶಾಂತಿ. ಇದನ್ನ ನಾವೆಲ್ಲರೂ ಗ್ರಹಿಸ್ಲೇಬೇಕು. ಮನಃಶಾಂತಿ ಎಲ್ರಿಗೂ ಬೇಕು, ವಿಧ ವಿಧವಾದ ಮನಃಶಾಂತಿ ಎಲ್ರಿಗೂ ಬೇಕು, ಪ್ರತಿ ಮನುಷ್ಯನಿಗೂ ಬೇಕೇ ಬೇಕು. ಯಾರಿಗೂ ಮನಃಶಾಂತಿ ಅಗತ್ಯವಿಲ್ಲ. ಹೇಗೆಂದರೆ ಯಾರು ತನಗೆ ಹಣವಿಲ್ಲ, ಹಣ ಅಗತ್ಯ ಇಲ್ಲ ಎಂದು ಕೋರಿಕೊಳ್ಳುವುದಿಲ್ಲ. ಎಲ್ರಿಗೂ ಹಣ ಬೇಕು. ಯಾರಿಗೆ ವಿದ್ಯೆ ಅಗತ್ಯವಿಲ್ಲ, ಎಲ್ಲರಿಗೂ ವಿದ್ಯೆ ಬೇಕು. ಯಾರಿಗೆ ಒಳ್ಳೆ ಆರೋಗ್ಯ ಅಗತ್ಯವಿಲ್ಲ, ಎಲ್ಲರಿಗೂ ಆರೋಗ್ಯ ಬೇಕು. ಯಾರಿಗೆ ಮನಸ್ಸಿಗೆ ಶಾಂತಿ ಅಗತ್ಯವಿಲ್ಲ, ಎಲ್ಲರಿಗೂ ಮನಃಶಾಂತಿ ಅಗತ್ಯ. ಧ್ಯಾನಾಭ್ಯಾಸ ಕಡ್ಡಾಯವಾಗಿ ಮಾಡಿದಾಗ ಅನ್ಯಥಾ ಶರಣಂ ನಾಸ್ತಿ. ಧ್ಯಾನ ಅಭ್ಯಾಸದ ಮೂಲಕವೇ ಈ ಮನಸ್ಸನ್ನು ಯಾವಾಗಲೂ ಶೂನ್ಯ ಮಾಡಿಟ್ಟುಕೊಳ್ಳುವ ಅಭ್ಯಾಸದ ಮೂಲಕವೇ ಮನಃಶಾಂತಿ ಬರುತ್ತದೆ. ಮತ್ತೆ ಧ್ಯಾನದಿಂದಲೇ ಬರುವುದು ಪೂಜೆಯಿಂದ, ಪ್ರಾರ್ಥನೆಗಳಿಂದ, ಸ್ತೋತ್ರಗಳಿಂದ, ನಾಮ ಜಪಗಳಿಂದ, ಮಂತ್ರ ಜಪಗಳಿಂದ, ದಾನಗಳಿಂದ, ರಿಚುವಲ್ಗಳಿಂದ, ಯಜ್ಞ ಯಾದ್ಯಗಳಿಂದ, ಯಾವುದರಿಂದನೂ ಸಹ ಈ ಧ್ಯಾನದಿಂದ ಬರುವಷ್ಟು ಲಾಭ ಬರೋದಿಲ್ಲ. ಓನ್ಲಿ ಮೆಡಿಟೇಷನ್ ಮಿತ್ರರೇ. ವ್ಯಾಪಾರ ಪರ್ಫೆಕ್ಟ್ ಆಗಿರ್ತದೆ. ಒಬ್ಬ ವ್ಯಾಪಾರಿ ತನ್ನ ಸರಕನ್ನು ಮುಂಬೈಯಿಂದ ತೆಗೆದುಕೊಂಡು ಹೋಗ್ಬೇಕೋ ಮದ್ರಾಸಿಂದ ತೆಗೆದುಕೊಂಡು ಹೋಗ್ಬೇಕೋ ತಿಳಿಯಲ್ಲ. ಕೆಲವು ಜನ ಮದ್ರಾಸಿಗೆ ತೆಗೆದುಕೊಂಡು ಹೋಗಿ ವಿಕ್ರಯಿಸು ಅಂತ ಹೇಳ್ತಾರೆ, ಮತ್ತೊಬ್ರು ಮುಂಬೈಗೆ ಹೋಗಿ ವಿಕ್ರಯಿಸು ಅಂದ್ರೆ ಮಾರು, ನಿನ್ನ ಏನ್ ಸರಕಿದೆಯೇ ಅದನ್ನ ಮಾರು ಅಂತಾರೆ. ಗೊಂದಲದಲ್ಲೇ ಇರ್ತಾನೆ ಆ ಮನುಷ್ಯ. ಆಗ ಧ್ಯಾನ ಮಾಡಿ ಈ ಶ್ವಾಸದ ಮೇಲೆ ಗಮನ ಇಟ್ಟು ಆತ ಮಾಡಿದಾಗ ತಾನು ಮದ್ರಾಸಿಗೆ ಹೋಗ್ಬೇಕಾ ಮುಂಬೈಗೆ ಹೋಗ್ಬೇಕಾ ಆತನಲ್ಲೇ ಪ್ರಶ್ನೆ ಹಾಕೊಂಡಾಗ ಆತನಿಗೆ ಉತ್ತರ ಸಹಜವಾಗಿ ಸಿಕ್ಬಿಡುತ್ತೆ. ಭವಿಷ್ಯ ಸಮಾಚಾರ ಸಿಗುತ್ತೆ. ಒಬ್ಬ ರೈತನಿರ್ತಾನೆ, ನಾನು ಈ ಬಾರಿ ಬೆಳೆಯನ್ನು ಬೆಳಿಬೇಕು, ಕಬ್ಬು ಹಾಕ್ಬೇಕಾ, ಜೋಳ ಹಾಕ್ಬೇಕಾ, ಭತ್ತ ಹಾಕ್ಬೇಕಾ ಅಥವಾ ಹತ್ತಿ ಹಾಕ್ಲಾ ಅಂತ ಆಲೋಚನೆ ಮಾಡ್ತಾ ಇರ್ತಾನೆ. ಯಾವುದೂ ಗಮನಕ್ಕೆ ಬರೋದಿಲ್ಲ. ಆದರೆ ಧ್ಯಾನದಲ್ಲಿ ಕೂತಾಗ ಅವನಿಗೆ ತಾನೇನ್ ಮಾಡ್ಬೇಕು ಅನ್ನೋ ಗಮನ ಅವನನ್ನ ಸೆಳೆಯುತ್ತೆ. ಧ್ಯಾನ ಎನ್ನುವುದು ಕೇವಲ ಆಧ್ಯಾತ್ಮಿಕ ವಿಷಯ ಮಾತ್ರವೇ ಅಲ್ಲ. ಧ್ಯಾನ ಎನ್ನುವುದು ಕೇವಲ ಆತ್ಮಪರವೇ ಅಲ್ಲ, ಪರಲೋಕಕ್ಕೆ ಸೀಮಿತವಲ್ಲ, ಇಹಲೋಕಕ್ಕಾಗಿಯೂ ಧ್ಯಾನ. ಭೌತಿಕವಾದ, ಪ್ರಾಪಂಚಿಕವಾದ ನಿತ್ಯದ ಅಗತ್ಯಗಳಿಗಾಗಿಯೂ ಮೂಲಭೂತ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವೇ ಪ್ರಧಾನವಾಗಿ ಧ್ಯಾನ ಅಗತ್ಯ. ಏನು ಮಾಡಿದರೆ ಚೆನ್ನಾಗಿರುತ್ತೆ, ಹೀಗೆ ಹೋದ್ರೆ ಚೆನ್ನಾಗಿರುತ್ತೆ, ಹಾಗೆ ಹೋದ್ರೆ ಚೆನ್ನಾಗಿರುತ್ತೆ, ಹೀಗೆ ಹೋಗಿ ಎನ್ನುವ ಸ್ಫೂರ್ತಿ ಬರುತ್ತದೆ. ಧ್ಯಾನ ಹೆಚ್ಚಾಗಿ ಮಾಡಿದರೆ ಕೆಲವು ಮಾತುಗಳು ಕೇಳಿ ಬರುತ್ತಿರುತ್ತವೆ ನಮ್ಮ ಮನಸ್ಸಿನ ಅಂತರಾಳದಲ್ಲಿ. ಧ್ಯಾನ ಹೆಚ್ಚು ಮಾಡುತ್ತಿದ್ದರೆ ಭವಿಷ್ಯತ್ ಎಲ್ಲ ನಮ್ಮ ಮೂರನೇ ಕಣ್ಣಿನಿಂದ ನಾವು ನೋಡ್ತಾ ಇರ್ತೀವಿ. ಹೀಗೆ ಧ್ಯಾನವನ್ನ ನಾವು ಎಷ್ಟು ಬೇಕಾದ್ರೂ ಮಾಡೋದ್ರಿಂದ ನಮಗೆ ಪ್ರಯೋಜನಗಳು ಇದೆ. ಭಾವೋದ್ವೇಗಗಳ ಮೇಲೆ ನಿಯಂತ್ರಣ ಇದೆ. ಯಾವ ಪರಿಸ್ಥಿತಿಯಲ್ಲೂ ಕುಗ್ಗಿ ಹೋಗುವುದಿಲ್ಲ. ಸಮಯ ನಿರರ್ಥಕವಾಗದು. ಹಾಗೆ ಬ್ರಹ್ಮಾನಂದ ಬರುತ್ತದೆ. ಧ್ಯಾನದ ಅನುಭವಗಳು ಅನೇಕ ಶರೀರಗಳಿಂದ ಉತ್ತೇಜಿತವಾಗುತ್ತೆ. ನನ್ನ ಈಗ ಪತ್ರಿಜಿಯವರ ಒಂದು ಮಾತು ಅಂದ್ರೆ, ಜ್ಞಾನದಿಂದ ಬ್ರಹ್ಮಾನಂದ ಬರುತ್ತದೆ, ನನ್ನ ಗತ ಜನ್ಮಗಳನ್ನ ನೋಡ್ಕೊಂಡಿದೀನಿ ಅಂತ ಅವ್ರು ಹೇಳ್ತಾರೆ. ಅವರು ನನ್ನ ಗತ ಜನ್ಮಗಳನ್ನೆಲ್ಲ ನೋಡ್ಕೊಂಡಿದ್ದೀನಿ. ನನ್ನ ಜನ್ಮದಲ್ಲಿ ಬ್ರಾಹ್ಮಣ ಮನೆಯಲ್ಲಿ ಹುಟ್ಟಿದ್ದೇನೆ, ಗತ ಜನ್ಮದಲ್ಲಿ ನಾನು ಮುಸ್ಲಿಂ.
ಗೋಲ್ಕೊಂಡ ಹತ್ತಿರ ಸೂಫಿ ಮಾಸ್ಟರ್. ಅದಕ್ಕೆ ಮೊದಲಿನ ಜನ್ಮ ನಾನು ಒರಿಸ್ಸಾದಲ್ಲಿ, ಅದಕ್ಕಿಂತ ಮುಂಚೆ ಒರಿಸ್ಸಾದಲ್ಲಿದ್ದೆ. ಅದಕ್ಕೆ ಹಿಂದಿನ ಜನ್ಮ ನಾನು ಅಮೆರಿಕಾದಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್. ಆದ್ದರಿಂದ ಮಿತ್ರರೇ, ನಾನು ನನ್ನ ಜನ್ಮಗಳನ್ನೆಲ್ಲ ನೋಡ್ಕೊಂಡಿದ್ದೇನೆ. ನನ್ನ ಪತ್ನಿ ಸಹ ತಿಳಿದುಕೊಂಡಿರುತ್ತಾರೆ, ನನ್ನ ಮಕ್ಕಳು ಸಹ ತಿಳಿದುಕೊಂಡಿರುತ್ತಾರೆ, ನನ್ನ ಡ್ರೈವರ್ ಸಹ ತಿಳಿದುಕೊಂಡಿರ್ತಾರೆ. ಕರ್ನೂಲ್ ಬುದ್ಧ ಪಿರಮಿಡ್ ಧ್ಯಾನ ಕೇಂದ್ರ ವಾಚ್ಮೆನ್ ಕೂಡ ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ. ವಾಚ್ಮನ್ ಪತ್ನಿ ಸಹ ತಿಳ್ಕೊಂಡಿದ್ದಾರೆ. ಲಕ್ಷಾಂತರ ಜನ ತಿಳಿದುಕೊಂಡಿದ್ದಾರೆ. ಆಂಧ್ರದಲ್ಲಷ್ಟೇ ಅಲ್ಲ, ಇತರ ರಾಜ್ಯಗಳಲ್ಲಿ ಪಿರಮಿಡ್ ಧ್ಯಾನದ ಮೂಲಕ ಆನಾಪಾನಸತಿ ಮೂಲಕ ಶ್ವಾಸದ ಮೇಲೆ ಗಮನ ಮೂಲಕ ನೀವು ತಿಳಿದುಕೊಳ್ಳಿ ನಿಮ್ಮ ಹಿಂದಿನ ಗತ ಜನ್ಮವನ್ನ. ಎಲ್ಲರೂ ತಿಳಿದುಕೋಬಹುದು. ಬುದ್ಧ ತನ್ನ ಎಲ್ಲಾ ಗತ ಜನ್ಮಗಳನ್ನು ತಿಳಿದುಕೊಂಡಿದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಬಹುನಿ ಮೇ ವೈತಿ ತಾನಿ ಜನ್ಮಾನಿ ತವ ಚಾರ್ಚುನ ತಾನ್ಯಃ ವೇದ ಸರ್ವಾಣಿನ ತ್ವಂ ವೇತ್ವಂ ಪರಂತಃ. ಅರ್ಜುನ, ನೀನು ಎಷ್ಟೋ ಜನ್ಮಗಳನ್ನು ಎತ್ತಿದ್ದೀಯ. ನನಗೆ ನಿನ್ನ ಜನ್ಮಗಳೆಲ್ಲ ಗೊತ್ತು, ನಿನ್ನದೂ ಗೊತ್ತು. ನಾನು ಕೂಡ ಎಷ್ಟೋ ಜನ್ಮಗಳನ್ನ ಎತ್ತಿದ್ದೀನಿ. ಆದರೆ ನೀನು ಧ್ಯಾನದಲ್ಲಿಲ್ಲದ ಕಾರಣ ನಿನಗೆ ಏನೂ ತಿಳಿಯದು. ಕೃಷ್ಣನಿಗೆ ಹೇಗೆ ಗೊತ್ತು? ಅವರು ತುಂಬಾ ಧ್ಯಾನ ಮಾಡಿದ್ದಾರೆ. ಆದ್ದರಿಂದ ಅವರು ಯೋಗೀಶ್ವರ, ಧ್ಯಾನೇಶ್ವರ. ನಾವು ಕೂಡ ಹಾಗಾಗಬಹುದು. ನಾವು ಕೂಡ ಬುದ್ಧನ ಧ್ಯಾನದ ಒಂದು ಪರಾಕಾಷ್ಠೆ ಅದು ನಮಗೆ ಬೇಡವೇ? ಬೇಕೇ ಬೇಕು. ಬುದ್ಧತ್ವ, ಕೃಷ್ಣಸ್ವ ಹಾಗೂ ಕ್ರೈಸ್ಟ್ ಕಾನ್ಶಿಯಸ್ನೆಸ್ ನಮಗೆ ಬಂದು ಬಿಡುತ್ತದೆ. ಬ್ರಹ್ಮಜ್ಞಾನ ಬರುತ್ತದೆ. ನಾವು ಬ್ರಹ್ಮಶ್ರೀ ಆಗುತ್ತೇವೆ. ಸರ್, ಟೈಮ್ ಮುಗಿತೇನೆ ಸರ್. ಇನ್ನೊಂದ್ ದಿವಸ ಈ ಕ್ಲಾಸ್ ತಗೋಬಹುದು ಸರ್? ರೈಟ್. ಸದ್ಯಕ್ಕೆ ಕಂಪ್ಲೀಟ್ ಮಾಡಕ್ ಆಗಿಲ್ಲ ಸರ್, ಇನ್ನೂ ಎಷ್ಟೋ ವಿಷಯ ಇದೆ. ಹೌದೌದು, ಇನ್ನೊಂದು ಕ್ಲಾಸ್ ಕೊಡ್ತೀವಿ ನಾವು. ಓಕೆ ಸರ್, ಮುಕ್ತಾಯ ಮಾಡ. ಓಕೆ, ಥ್ಯಾಂಕ್ ಯು ಮೇಡಮ್. ತಮ್ಗೆಲ್ಲ ನಾನು ಧ್ಯಾನದ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಪೂರಕವಾದ ನಮಸ್ಕಾರಗಳು. ಥ್ಯಾಂಕ್ ಯು ಮೇಡಮ್.